ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಲೇ ಬರ ಜಗಡಿಕೆ ಬರ್. ನಿಜ ಹೇಳಿ, ನಾನ್ ಇಲ್ದಲ್ಲೇ ಇದ್ದಾಗ ಮನೆಗೆ ಯಾವನ್ ಬಂದ್ ಅಟೆಂಡೆನ್ಸ್ ಆಗ್ತಾನೆ? ಹೇಳು ಹೇಳು. ನೀವೇನೋ ಕಾಮಿಡಿ ಮಾಡಿದ್ರೆ ಅಂತ ನಾನು ಕಾಮಿಡಿ ಮಾಡಿದೆ, ತಪ್ಪ? ದೊಡ್ಡ ಕಾಮಿಡಿಯನ್ನು ಕಾಮಿಡಿ ಮಾಡಕ್ಕೆ ಅದೇ ಅದೇ. ನೀವು ಕುಡಿಯೋದ್ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಒಂದ್ ದೊಡ್ಡ ಕಾರ್ ತಗೊಳ್ಬೋದಿತ್ತಲ್ವಾ? ನೀನು ಮೇಕಪ್ ಮಾಡೋದ್ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಒಂದ್ ಸ್ವಂತ ಮನೆನೇ ತಗೋಬೋದಾಗಿತ್ತು. ನಾನೇನಾರು ಮಾತಾಡಿದ್ದೀನ? ಮುಚ್ಕೊಂಡಿರ್ಬೇಕು. ಅದಿರ್ಲಿ, ಜೇಬಲ್ಲಿ 1000 ರೂಪಾಯಿ ದುಡ್ಡು ಇಟ್ಟಿದ್ನಲ್ಲ, ನೋಡಿದ್ಯಾ? ನಾನ್ ನೋಡಿದೀನಿ. ನಮ್ಮನೆಗೆ ಹಾಲಕ್ ಹೋಗಿ ಬರ್ತಾನಲ್ಲ, ಅವ್ನ್ ನೋಡಿರ್ಲಿಲ್ವ ಅಂತ ಕೊಟ್ಬಿಟ್ಟೆ. ಜೋಕ ರೀ, ಏನು ಅಂದ್ರೆ ನಂಗಂತೂ ಏನೇನೇನೇನೋ ನೆನ್ಪಾಗ್ತಿದೆ. ನಿಮ್ಗೆ ಏನು ನೆನ್ಪಾಗ್ತಿಲ್ವಾ? ಆಗ್ತಾ ಇದೆ ಕಡೆ. ಏನ್ರಿ? ಅದೇ ಅವತ್ತು ಮೀನ್ ಮಾರ್ಕೆಟ್ ಮುಂದೆ ಜನ ನನಗೆ ಅನ್ಯಾಯ ಮಾಡಿರಲ್ಲ, ಅದು ನೆನ್ಪಾಗ್ತಿದೆ ಕಡೆ. ಲೇ ನಲ್ಲಿಕಾಯಿ ಮುಖದವಳೆ, ಹೋಗು. ಡ್ಯಾಡಿ ಅಲ್ಲೇ ಮಗನೇ. ಸರಿ ಆಯ್ತು, ಎತ್ತಿನಂತೆ ಮಗ ಅಪ್ಪನಂತೆ ಮಗ. ರೀ, ಮೊನ್ನೆ ಸ್ಕೂಲಲ್ಲಿ ಮೇಷ್ಟ್ರು ರಾಮನು ಕಾಡಿಗೆ ಏಕೆ ಹೋದ ಅಂತ ಕೇಳಿದಕ್ ನಿಮ್ ಮಗ ಏನ್ ಆನ್ಸರ್ ಮಾಡಿದ ಕೇಳ್ರಿ. ಏನ್ ಹೇಳ್ದ ಮಗನೇ? ಅಪ್ಪ, ರಾಮ ಕಾಡ್ಗಾದ್ರು ಹೋಗ್ಲಿ ನಾಡ್ಗಾದ್ರು ಹೋಗ್ಲಿ, ನೆನ್ನೆ ನಿಮ್ ಮಗಳು ಯಾವನ್ ಜೊತೆ ಹೋಗ್ತಾ ಇದ್ಲು ಅಂತ ಸ್ವಲ್ಪ ವಿಚಾರಿಸಿ ಮೇಷ್ಟ್ರೆ ಅಂದೆ. ಏನೋ ಮೇಷ್ಟ್ರು ಮಗಳ ಮೇಲಿರೋ ಕನ್ಸರ್ನಿಗೆ ಒಂದ್ ಮಾತು ಹೇಳಿದ್ದೇನೆ ಕಡೆ. ಅದೇ ತಪ್ಪು. ಅದೇ ಹೋಗೋ, ಏನಾರು ತಿನ್ನಕ್ ತಗೊಂಬೋಗೋ. ಯಾಕೋ ಹಿಂಗೆಲ್ಲ ಮಾತಾಡ್ತೀಯಾ? ರಿಸಲ್ಟ್ ಏನಾಯ್ತು? ಪಾಪ, ಸೈನ್ಸು ಮ್ಯಾಥ್ಸು ಇಂಗ್ಲಿಷು 3 ಸಬ್ಜೆಕ್ಟು 5 ಮಾರ್ಕ್ಸ್ ಅಲ್ಲಿ ಫೇಲ್ ಆಗೋದೆ ಪಾಪ. ಮಿಕ್ಕಿದ್ದು ಕಂಪ್ಲೀಟ್ ಆಗಿ ಫೇಲ್ ಅಪ್ಪ. ಈ ಬೇಜಾರ್ ವಿಚಾರದಲ್ಲಿ ಒಂದ್ ಖುಷಿ ಏನ್ ಗೊತ್ತಾ? ಏನಪ್ಪಾ? ನೀ ನನ್ ಮಗ ಅಂತಾನೆ ಪ್ರೂವ್ ಮಾಡ್ಬಿಟ್ಟೆ ಕಡೆ. ತಗೊಳ್ರಿ. ಅದು ಇದನ್ ಊಟ ಅಂತಾರೇನೆ? ಇದನ್ ಯಾವನಾರು ಊಟ ಅಂತಾನೇನೆ? ಮತ್ತಿನೇನಂತಾರೆ? ಕೌಂಟ್ರು, ನನಗೆ ಕೌಂಟ್ರು. ಹೆಣ್ಣು ಮಕ್ಕಳಂದರೇನು ಅಬಲೆ ಎಂದು ತಿಳಿದುಕೊಂಡಿರುವಿರಾ? ಇನ್ನೇನು ತಬಲೆ ಎಂದು ತಿಳಿದುಕೊಳ್ಳಬೇಕಿತ್ತೆ. ಅದೇ ನಾವು ಈ ಸಮಾಜಕ್ಕೋಸ್ಕರ ಹೆದರ್ಕೊಂಡು ಸುಮ್ಮನೆ ಇರೋದು. ಸಮಾಜಕ್ಕೆ ಯಾಕೆ ಹೆದರಕ್ ಹೋಗಿದ್ದೆ? ಗಣಿತ ವಿಜ್ಞಾನ ಎಲ್ಲ ಇರ್ಲಿಲ್ವಾ? ನಿನಗೆ ಹಿಂಗ ಅಲ್ಲ ಕಣೋ. ರೀ ರೀ, ಒಂದ್ 5 ನಿಮಿಷ ಕಣೆ ಶಾಂತಿ. ಶಾಂತಿ ನಿಮ್ ಪಿಎ, ನಾನ್ ನಿಮ್ ಹೆಂಡತಿ ಮಲ್ಲಿಕಾ. ಎದ್ ಕೆಲ್ಸಕ್ಕೆ ಹೋಗ್ರಿ. ಅಯ್ಯೋ, ಇಷ್ಟೊಂದು ಶಾಂತಿಯುತವಾಗಿರೋದು ನೋಡಿ ನನ್ನ ಆಫೀಸ್ ಅನ್ಕೊಂಬಿಟ್ಟೆ. ಮಗನೇ, ಮಗನೇ. ಏನಪ್ಪ? ನಿನ್ನೆ ರಾತ್ರಿ ಏನಾಯ್ತು? ದಿನ ರಾತ್ರಿ ನಡೆಯೋದೆ, ನಿನ್ನೆ ರಾತ್ರಿ ನಡೀತು. ಅಂದ್ರೆ ನಿನ್ನೆ ರಾತ್ರಿನೂ ನಾನು ಹೆಂಡ್ತಿನೇ ಹೊಡೆದ್ಲ. ಗುರು ಸಾರ್, ಎಣ್ಣೆ ಹೊಡ್ಕೊಂಬಂದ್ರೆ ಗಂಡಸ್ರಾಗ್ತೀವಿ, ಇನ್ನ ಭ್ರಮೆನಲ್ಲಿ ಎಣ್ಣೆ ಹೊಡ್ಕೊಂಬರ್ತೀವಿ. ಎಣ್ಣೆ ಹೊಡ್ಕೊಂಬಂದ್ರು ನನ್ ಗಂಡಸಾಗ್ಲಿಲ್ಲ ಸರ್, ನನ್ನ ಹೆಂಡ್ತಿನೇ ನನ್ಗೆ ಹೊಡೆದು ಬಿಟ್ಲು. ಲೇ ಟಿಫನ್ ತಾಂಬಾರೆ. ಲೇ, ಇದ್ಯಾಕೆ ಬೆಳಗ್ಗೆ ತಿಂಡಿಗೆ ಪಾಯಸ ಮಾಡಿದ್ಯಾ? ಅಯ್ಯೋ, ಅದೆಂತ ಜೋಕ್ ಗೊತ್ತಾ? ಉಪ್ಪಿಟ್ಟು ಮಾಡಕಂತ ಹೋದ್ನಾ, ನೀರ್ ಸ್ವಲ್ಪ ಜಾಸ್ತಿ ಆಗಿತ್ತು. ಗುರು ಸಾರ್, ಏನ್ ಸರ್ ಇವ್ರ ಹೆಂಡ್ತೀರು ಅಡಿಗೆ ಹಾಳಾದ್ರೆ ಮೋರಿಗೆ ಹಾಕಕ್ ಬಿಟ್ಬಿಟ್ಟು ಗಂಡನ್ಗೆ ಹಾಕ್ತವ್ರಲ್ಲ, ಇದು ನ್ಯಾಯನ? ಇದು ನೀತಿನ? ನೀನ್ ಎಕ್ಕುಟ್ಟು ಹೋಗೋ, ನೀನು ಮನಕಾಯಿ ಹೋಗ. ಅಪ್ಪಿ ಸಾಕಣೋ, ಮುಂದೋದ್ರೆ ಬೀಳ್ತೀಯ. ಲೇ ಚಿನ್ನ, ಈ ಮಜಾ ಭಾರತದಲ್ಲಿ ನಾನ್ ಸಿಂಗ್ ಡ್ಯಾನ್ಸರ್ ಇರ್ಬೋದು, ನಾನ್ ಸಿಂಗ್ ಸಿಂಗರ್ ಇರ್ಬೋದು, ಆದ್ರೆ ಫಾರ್ ದಿ ಫಸ್ಟ್ ಟೈಮ್ ನಾನ್ ಸಿಂಗ್ ಕಪಲ್ಸ್ ಅಂತಿರೋದು ನಾವೇ. ಅರ್ಥವಾಯ್ತು ಬಿಡಿ. ಹಿಂಗೆ ಇನ್ನೊಂದು ವರ್ಷ ನಾನ್ ಸಿಂಕ್ ಅಲ್ಲಿ ಹೋದ್ರೆ ನೆಕ್ಸ್ಟ್ ಇಯರ್ ನಮ್ ಮದ್ವೆ ಆಗತ್ತೆ. ಅವಾಗ ನಾವೇ ಸೂಪರ್ ದಂಪತಿಗಳು. ತಿನಿ, ಯಾವ್ದು ಇದು ಹೊಸ ಜೋಡಿ ಮಲ್ಲು? ಬಾಯಲ್ಲಿ ಬರ್ತಿದ್ಯಾ ಜೊಲ್ಲು? ರೀ,
ಲವ್ವರ್ಸು ಕಣ್ರಿ ಮುಂದೆ ಮದ್ವೆ ಆಗ್ತಾರಂತೆ ಪಾಪ ಆ ಹುಡ್ಗಂಗ್ ಹೇಳ್ಬಿಡಿ ಆ ಹುಡ್ಗಿ ಸರಿ ಇಲ್ಲ ಅಂತ. ನಾನ್ ಹೇಳಲ್ಲ ಕಡೆ, ನಾನ್ ಹೇಳಲ್ಲ ಕಡೆ. ಯಾಕ್ರಿ? ನನಗೆ ಯಾವನ್ ಹೇಳಿದ್ದ ಅಂತ ನಾನು ಹೇಳ್ಬೇಕು. ಅಂದ್ರೆ ಆ ಹುಡ್ಗಿ ಹೆಂಗ್ ಸರಿ ಇಲ್ಲ ಅಂತ ಕೇಳ್ದೆ ಅಷ್ಟೇ. ಕುಡಿತಾಳಂತೆ ಕಣ್ರಿ, ಪಾರ್ಟಿಗೆ ಹೋಗ್ತಾಳಂತೆ, ಇನ್ನು ಏನೇನೇನೇನೋ ಮಾಡ್ತಾಳಂತ್ಕೊಂಡ್ರಿ. ಹೋಗಿ ಹೇಳ್ರಿ. ಲೋ ಚಿನ್ನಿ, ನಮ್ಮ ಅಪ್ಪ ಅಮ್ಮನ ನಮ್ಮಿಬ್ರು ಮದ್ವೆಗೆ ಯಾವಾಗ ಒಪ್ಪಿಸ್ತೀಯೋ? ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅಯ್ಯೋ ಮದುವೆ ಅಂದ್ರೆ ಸೊಂಟಕ್ಕೆ ಕಲ್ ಕಟ್ಕೊಂಡ್ ಬಾವಿಗೆ ಬಿದ್ದಂಗೆ, ಎರಡನೇ ಚಾನ್ಸ್ ಸಿಗಲ್ಲ, ಯೋಚನೆ ಮಾಡು. ಪಕ್ಕದ ಮನೆಯವರು ಚೆನ್ನಾಗಿದ್ದೀರೇ? ಮಗ ಸೇರ್ಸ್ಬಿಡ್ತೀನಿ ಮಗನೇ. ಇದಕ್ಕೆ ವಿವಾಹವಾದವರನ್ನು ಚೆನ್ನಾಗಿದ್ದೀಯಾ ಎಂದು, ನಿದ್ರಿಸುತ್ತಿರುವವನನ್ನು ಬಂದು ಮಲಗಿದ್ದೀಯಾ ಎಂದು ಕೇಳಿದರೆ ಕೆರ ಕಳಿಸಿಕೊಂಡು ಹೊಡೆಯಬೇಕೆನ್ನುವಷ್ಟು ಕೋಪ ಬರುವುದಿಲ್ಲವೇನೋ ಬಡವ ರಾಸ್ಕಲ್. ಅಂದ್ರೆ ಮದ್ವೆ ಆದವರು ಚೆನ್ನಾಗಿರಲ್ವಾ? ಲೇ, ಬಂಡೆನೆ ಬಂದು ತಲೆ ಮೇಲೆ ಬಿದ್ದು ಬುರ್ಡೆನೆ ಒಡೆದೋದ್ಮೇಲೆ ಬದುಕಿದ್ದು ಏನೋ ಯೂಸು. ಸರ್ ಬೆನ್ ಮೇಲೆಲ್ಲ ಗಾಯ? ಅದೇನಿಲ್ಲ ಕಣ, ನೆನ್ನೆ ನನ್ನ ಹೆಂಡತಿ ಬಟ್ಟೆ ಬರೆಲ್ಲ ಒಗ್ದಾಕದ್ಲು, ಅದಕ್ಕೆ. ನೀವೇನ್ ಸರ್ ಹೆಂಡತಿ ಬಟ್ಟೆ ಬರೆಯಲ್ಲ ಹೋದ್ರೆ ನಿಮ್ ಬೆನ್ ಮೇಲೆ ಗಾಯ? ಲೇ, ಆ ಬಟ್ಟೆ ಬರೋ ಒಳಗ್ ನಾನು ಇದ್ದೆ ಕಣೋ, ನನ್ನ ಸೇರ್ಸಿ ಒಗೆದು ಬಿಡ್ಲು ಕಣೋ. ನಿಂಗೆ ಯಾಕೋ ಅದೆಲ್ಲ? ಆದ್ರೆ ಮದ್ವೆ ಆದ್ರೆ ಹೆಂಡತಿರು ಹೊಡಿತಾರ ಸರ್? ಹೊಡಿಯೋದಲ್ಲ, ನಾಯಿ ಹೊಡ್ದಂಗ್ ಹೊಡಿತಾರೆ ಕಣೋ. ಆ ಓನೆ ನೀರ್ ಬಿಸಿ ಆಗಿದೆ ನೋಡಿ, ಅಕ್ಕಿ ಸ್ವಲ್ಪ ಹಾಕ್ಬಿಡಿ. ಮದ್ವೆ ಆದ್ರೆ ಅನ್ನಕ್ಕೆ ಅಕ್ಕಿನೂ ನಾವೇ ಹಾಕ್ಬೇಕಾ? ಅನ್ನಕ್ಕೆ ಅಕ್ಕಿನೂ ನಾವೇ ಹಾಕ್ಬೇಕು, ಸಾಂಬಾರಿಗೆ ತರಕಾರಿನೂ ನಾವೇ ಹಾಕ್ಬೇಕು, ಕೊನೆಗೆಲ್ಲ ತೊಳೆದಿಟ್ಬಿಟ್ಟು ನಾವೇ ಮಲಿಕಬೇಕು. ನಂಗೊಂದು ಕ್ಲಾರಿಟಿ ಕೊಡಿ. ಏನು? ಇವಾಗ ನಾನ್ ಮದ್ವೆ ಆಗ್ಬೇಕೋ ಬೇಡವೋ? ನೋಡ, ಈ ಮದುವೆ ಆಗೋದು, ಶೇವಿಂಗ್ ಮಾಡ್ಕೊಳ್ಳೋದು ಎರಡು ಅವ್ರವ್ರ ಓನ್ ಇಂಟ್ರೆಸ್ಟ್. ಮುಗಿದ ಮೇಲೆ ಮುಂಚೆನೆ ಚೆನ್ನಾಗಿತ್ತು ಅಂತ ಫೀಲ್ ಆಗ್ಬಾರ್ದು ಅಷ್ಟೇ. ರೀ, ಓನೆ ಒಂದ್ 30 ಬಟ್ಟೆ ಇದೆ, ಒಗ್ದಾಕ್ ಬಿಡ್ರಿ. ಸರ್ ಮದ್ವೆ ಆದ್ರೆ ಬಟ್ಟೆನೂ ನಾವೇ ಒಗಿಬೇಕಾ? ಇಲ್ಲ ಕಣ, ನಾವು ನೆನಾಕ್ಬೇಕಷ್ಟೇ. ರಚಿತಾ ಮೇಡಮ್ ತೊಳ್ಕೊಡ್ತಾರೆ, ಅನುಪಮ ಮೇಡಮ್ ಹೋಗಿ ಒಣಾಕ್ ಬರ್ತಾರೆ. ಅಯ್ಯ ಕುಬಾಳ್ ನನ್ ಮಗನೇ, ಮದುವೆ ಆದ್ರೆ ಇದೆಲ್ಲ ಮಾಡ್ಬೇಕಾಗುತ್ತೆ ಅಲ್ಲ ಕಣೋ, ಮಾಡ್ಲೇಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ, ಮದುವೆ ಬೇಡ, ಮದುವೆ ಆಗ್ಬೇಡ, ಮದುವೆ ಆಗ್ಬೇಡ. ಸರ್ ನೀವು ಬಟ್ಟೆ ಒಗಿತಿದ್ದೀರಾ? ನೋಡೋ, ಈ ಗಂಡಸರು ಜೀವನ ಈ ಸೋಪ್ ಇದ್ದಂಗೆ ಕಣೋ. ಈ ಸಂಸಾರನ ಬಕೆಟ್ ಒಳಿಕೆ, ಈ ಹೆಣ್ಣು ಅನ್ನೋ ಬಟ್ಟೆ ನಮ್ಮನ್ನ ತಿಕ್ಕಿ 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 ಸೌಸದಲ್ದಲೆ ನಮ್ಮ ಜೀವನನ ನೊರೆ ಮಾಡಿಟ್ಬಿಡ್ತಾರೆ ಕಣೋ. ಸರ್ ನಂಗೊಂದು ಕ್ಲಾರಿಟಿ ಕೊಡಿ. ಏನಪ್ಪ? ನಾನು ಇವಾಗ ಮದ್ವೆ ಆಗ್ಬೇಕೋ ಬೇಡವೋ ಹೇಳಿ ಸರ್. ಲೈ, ಅವನನ್ನೇನೋ ಕೇಳ್ತಿದ್ಯಾ? ಬಂದ್ ನಮ್ಮಪ್ಪ ನೊಪ್ಸು ಬೀಗ ಬೀಗ ಬಾ ಪ್ಲೀಸ್. ನೋಡ್ದ ಆವಾಜ? ಈಗ್ಲೇ ಹಿಂಗಂತವಳೆ. ನೀನೊಂದ್ಸತಿ ಹೋಗ ಅವ್ರ ಮನೇಲಿ ಒಪ್ಪಿಸ್ಬಿಟ್ರೆ ಆಮೇಲೆ ನೀನು ಎಣ್ಣೆಗೆ ಹಾಕಿರೋ ಚಿಪ್ಸು, ಕೊಳ್ತೋಗಿರೋ ಪಪ್ಸು, ಸತ್ತೋಗಿರೋ ಲಿಪ್ಸ್ ಆಗ್ಬಿಡ್ತೀಯ ಕಣೋ. ಏನೇ? ಇದೊಂದ್ ಶರ್ಟಿಗೆ ಹುಕ್ ಹಾಕೊಡಿ. ಸರ್ ಮದ್ವೆ ಆದ್ರೆ ಶರ್ಟಿಗೆ ಉಕ್ಕು ನಾವೇ ಹಾಕ್ಬೇಕಾ ಸರ್? ಕಿತ್ತೋಗಿದೆ ಅಂತ ಗೊತ್ತಾದ್ಮೇಲೆ ಹಾಕೊಡ್ಲೇಬೇಕಲ್ವೇನಪ್ಪ? ಇದೆಲ್ಲ ಸ್ಯಾಂಪಲ್ ಕಣೋ. ನೋಡು, ಹೆಂಗಸ್ರ ಬಗ್ಗೆ ಒಂದು ವಿಷಯ ಹೇಳ್ತೀನಿ, ಕ್ಲೀನ್ ಆಗಿ ಕೇಳಿಸ್ಕೋ. ಹೆಂಗಸ್ರು ಒಂಥರ ಮೋಡ ಇದ್ದಂಗೆ, ಯಾವಾಗ ಸಿಟ್ಲು ಬಡಿಯುತ್ತೋ, ಯಾವಾಗ ಗುಡುಗ್ ಬಡಿಯುತ್ತೋ, ಯಾವಾಗ ಮಳೆ ಬಂದು ಜೀವನ ತೊಪ್ಪೆ ಆಗುತ್ತೋ, ಯಾವಾಗ ಕಾರ್ ಮಾಡೋ ಕೌದು ಕಣ್ಣು ಕಪ್ಪಾಗುತ್ತೋ ಗೊತ್ತೇ ಆಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಹುಡುಗಿರ್ ನಂಬೇಡ, ಮದ್ವೆ ಬೇಡ, ಯಾರನ್ನೂ ನಂಬೇಡ. ನಂಗೆ ಮದ್ವೆ ಬೇಡ, ನಂಗೆ ಈ ಲವ್ ಬೇಡ, ಇವರು ಬೇಡ, ಇವರು ಬೇಡ, ಇವಳಪ್ಪ ಅಂತೂ ಮದ್ವೆಗೆ ಒಪ್ಕೊಳ್ಳೋದೇ ಬೇಡ. ಒಪ್ಕೊಂಡ್ಬಿಟ್ರ? ಓ ಮೈ ಪಪ್ಪ MS ಚಂದಪ್ಪ, ಬಾ ಮದ್ವೆ ಆಗೋಣ. ಇಲ್ಲ, ನಂಗೆ ಈ ಮದ್ವೆನೇ ಬೇಡ, ನೀನು ಬೇಡ. ನಾನು ಬ್ಯಾಚುಲರ್ ಆಗಿರ್ತೀನಿ ಸರ್, ಬ್ಯಾಚುಲರ್ ಆಗಿರ್ತೀನಿ. ಈ ಆಲೂಗಡ್ಡೆ ಮುಗ್ದೋಳ್ನ ಮದ್ವೆ ಆಗಕ್ಕೆ ಪುಣ್ಯ ಮಾಡಿರ್ಬೇಕು ಕಣ. ನಂಗೆ ಆಲೂಗಡ್ಡೆ ತಿಂದ್ರೆ ಗ್ಯಾಸ್ಟ್ರಿಕ್ ಕಣೆ. ಸರ್ ನೀವು ನನ್ನ ಪಾಲಿನ ದೇವ್ರು ಸರ್. ಸರ್ ನಾ ಬರ್ತೀನಿ ಸರ್. ನೀವು ಬ್ಯಾಚುಲರ್ ಆಗಿರೋ ಇರೋ. ನಿಂತ್ಕೊಳ್ಳೋ, ಮಾಡ್ತೀನಿ ತಡಿ. ಓ ಮೈ ಪಪ್ಪ MS ಚಂದಪ್ಪ, ಪಕ್ಕದ ಮನೆ ಬೆಪ್ಪ ನನ್ನ ಹುಡ್ಗನ್ ತಲೆ ಕೆಡಿಸ್ದ ಅಪ್ಪ. ಅಪ್ಪ ಇವ್ನಿಗೆ ಬಂದು ಒಡಿಯಪ್ಪ, ಚಚ್ಚಪ್ಪ, ಬಡಿಯಪ್ಪ, ಸಾಯ್ಸಪ್ಪ. ನಾನ್ ನಿನ್ ಮಗಳು ಮಧು ಚಂದಪ್ಪ. ಲೈ, ಈಗ ನೋಡು ನಮ್ಮಪ್ಪ ಬರ್ತಾರೆ.
ಏ ನಿಮ್ಮಪ್ಪ ದೊಡ್ಡ ಅದು ನೀನ್ ದೊಡ್ಡ ಇದು ನಾನು ಎದ್ರುಕೊಂಡ್ಬಿಡ್ಬೇಕು ಆಗಲಿ. ನಮ್ಮಪ್ಪ ಯಾರು ಅಂತ ಗೊತ್ತೇನೋ? ಯಾರು? ಈ ಏರಿಯಾ ಸರ್ಕಲ್ ಇನ್ಸ್ಪೆಕ್ಟರ್ MS ಚಂದಪ್ಪ. ಸರ್ಕಲ್ ಅಲ್ಲಿ ಯಾರು? ಸರ್ಕಲ್ ಇನ್ಸ್ಪೆಕ್ಟರ್. ಸರ್ಕಲ್ ಇನ್ಸ್ಪೆಕ್ಟರ್. ಗುರುಜಿ, ಇವಾಗ ನಾನು ರಚ್ಚಿ ಏನಾದ್ರು ಮದ್ವೆ ಆಗ್ತೀವಿ ಅಂದ್ರೆ ನೀವು ಇದೇ ತರ ಆಗ್ಬೇಡ ಅಂತ ಹೇಳ್ತೀರಾ ಇಬ್ರಿಗೂನು? ಅಲ್ಲ, ಹುಡುಗಿರಿಗೆ ಮದುವೆ ಆದ್ರೆ ಪ್ರಾಬ್ಲಮ್ ಇಲ್ಲ. ಹುಡುಗರಿಗೆ ಮದ್ವೆ ಆದ್ರೆ ಪ್ರಾಬ್ಲಮ್ ಇದೆಯಾ ನಿಮಗೆ? ಅಲ್ಲೇ ಏನೋ ಹೇಳ್ತಾ ಇದ್ರು. ಸಂತೋಷ್ ಸರ್, ಯಾವತ್ತು ಸತ್ಯನ ಪಬ್ಲಿಕ್ ಮುಂದೆ ಇಡಬಾರ್ದು, ಅದು ಮನೆಯೊಳಗೆ ಇರಬೇಕು. ಕರೆಕ್ಟ್ ಸರ್. ಅದೇ ಸಂಸಾರ ಅನ್ನೋದು. ಸಂತೋಷ್ ಮಲ್ಲಿಕಾ ಪರ್ಫಾರ್ಮೆನ್ಸ್ ವಾಸ್ ವೆರಿ ಗುಡ್. ಥ್ಯಾಂಕ್ ಯು ಸರ್. ಯತಿನ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಮಜಾ ಭಾರತ ಸೀಸನ್ 1 ಅಲ್ಲಿ ಇದೆ ಅಲ್ಲ? ಗುರುಜಿ, ಅದನ್ನೇ ಹೇಳ್ತಾ ಇದ್ದೆ. ಯತಿನ್ ಅವರು ನಮ್ಮ ಮಜಾ ಭಾರತ ಸೀಸನ್ 1 ಕಂಟೆಸ್ಟೆಂಟ್ ಆಗಿದ್ರು. ಈಗ ಸುಮಾರು ಸಿನಿಮಾಗಳಲ್ಲಿ ಮಾಡ್ಯಾರೆ. ಬ್ಲಾಕ್ ಬಸ್ಟರ್ ಪೈಲ್ವನ್ ಸಿನಿಮಾದಲ್ಲಿ ಕೂಡ ಆಕ್ಟ್ ಮಾಡ್ಯಾರೆ. ಖುಷಿ ಆಗತ್ತೆ ನಮ್ಮ ಸ್ಟೇಜಿನ ಹುಡುಗ ಅಂತ ಹೇಳ್ಕೊಳಕ್ಕೆ. ಅಂಡ್ ಮತ್ತೆ ನಮ್ಮ ಸ್ಟೇಜ್ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಎಸ್ ಗುರುಜಿ. ಮದುವೆ ಆಗಬೇಡ ಅನ್ನೋದು ಐ ಥಿಂಕ್ ಟೋಟಲ್ ರಾಂಗ್. ಯಾವತ್ತು ಬಾಯಲ್ಲಿ ಹೇಳಿದ ಬುದ್ಧಿ ಬರೋದಿಲ್ಲ, ಮದುವೆ ಆಗಿ ಅನುಭವಿಸ್ಬೇಕು. ಸೊ ಎಲ್ಲ ಮದುವೆ ಆಗೋವರಿಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಕೊನೆಯಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ಅವ್ರವರೇ ಅನುಭವಿಸ್ಕೊಳ್ಳಿ ಅಂತ. ಥ್ಯಾಂಕ್ ಯು ಸೋ ಮಚ್. ರಚಿ, ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ? ನಾನು ಅದ್ರ ಬಗ್ಗೆ ಮಾತಾಡಲ್ಲ, ನನ್ಗೂ ಅದಕ್ಕೂ ಸಂಬಂಧನೇ ಇಲ್ಲ ಸದ್ಯಕ್ಕೆ. ಯತಿನ್, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಸಖತ್ತಾಗಿ ಮಾಡ್ತೀರಾ. ಥ್ಯಾಂಕ್ ಯು. ಅಯ್ಯೋ. ಓಕೆ, ಮಲ್ಲಿಕಾ ಅಂಡ್ ಸಂತೋಷ್. ಮಲ್ಲಿಕಾ, again you proved that you are a fabulous spinning star ಅಂತ. ಅದಾದ್ಮೇಲೆ ಅನಿಲ, ಗುಡ್ ಪರ್ಫಾರ್ಮೆನ್ಸ್ ಮಗ. ಅಂಡ್ ಇಟ್ ವಾಸ್ ಗುಡ್ ಓವರ್ ಆಲ್, ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ರಚಿ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮುಂದಿನ ಸ್ಕಿಟ್ಗೆ. ಥ್ಯಾಂಕ್ ಯು.